ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿ ಇದ್ದೀನಿ. ನನ್ನ ಹೆಸರು ದಿವ್ಯ ಬಸವರಾಜ್. ನಾನು ಬ್ಯಾಂಗ್ಳೂರಿಂದ ಕನ್ನಡ ಬ್ಲಾಗ್ಸ್ ಮಾಡ್ತಾ ಇದ್ದೀನಿ. ಇದು ಮೊದಲ ಬಾರಿಗೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಮತ್ತು ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆವಾಗ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೆ, ತುಂಬ ಚಿಕ್ಕ ವಿಡಿಯೋ, ಅದು 2 days ವಿಡಿಯೋ. ನಾನೇನು ಅಷ್ಟಾಗಿ ನಾನು ಕ್ಯಾಪ್ಚರ್ ಎಲ್ಲ ಮಾಡ್ಕೊಳಕ್ಕಾಗಿಲ್ಲ. ಹಾಸ್ಪಿಟಲ್ಗೆ ಹೋಗಿದ್ದೆ, ಅಲ್ಲಿ ಹೋಗಿದ್ದೆ, ಬಟ್ ನನಗೆ ವೀಡಿಯೋಸ್ ಮಾಡ್ಕೊಳ್ಳೋದೇ ಮರ್ತೋಗ್ಬಿಟ್ಟಿತ್ತು. ಎಷ್ಟ ಇದೆ ಅಷ್ಟನ್ನ ವೀಡಿಯೋಸ್ನ ಮಾಡ್ಕೊಂಡು ನಾನು ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಮತ್ತು ಇಲ್ಲೊಂದು ಪಿಂಪಲ್ಸ್ ಆಲ್ರೆಡಿ ಬಂದಿದೆ. ನಾನು ಲಾಸ್ಟ್ ಒಂದು ಬ್ಲಾಗಲ್ಲಿ ತೋರಿಸಿದೆ. ಒಳ್ಳೆ ರೌಡಿ ಥರ ಕಾಣಿಸ್ತಾ ಇದ್ದೀನಿ ಅನಿಸುತ್ತೆ, ಇಗ್ನೋರ್ ಮಾಡಿ. ಇವತ್ತು ಮಧ್ಯಾಹ್ನ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಇವತ್ತೇನಾದರೂ ಸ್ವಲ್ಪ ಬೇರೆ ಥರ ವೀಡಿಯೋಸ್ನ ಮಾಡೋಣ. ಮತ್ತು ನಾನು ಮೊನ್ನೆ ಹಾಸ್ಪಿಟಲ್ಗೆ ಹೋಗಿದ್ದೆ 5th ಮಂತ್ದು ಚೆಕಪ್ಗೆ. ಸೊ ಅದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಹೇಳೋಣ, ಅನಾವಲಿ ಸ್ಕ್ಯಾನಿಂಗ್ ಬಗ್ಗೆ ಅಂತ ಅಂದ್ಬಿಟ್ಟು. ಅದಾದ್ಮೇಲೆ ಇವತ್ತು ಬೆಳಗ್ಗೆ ಎದ್ದು ಯೋಗ ಎಲ್ಲ ಮಾಡಿದೆ. ಆಮೇಲೆ ಸ್ವಲ್ಪ ಯಾಕೋ ನಂಗೆ ತಲೆ ಸುತ್ತು ಥರ ಆಗ್ತಾಯಿತ್ತು. ಆಮೇಲೆ ಸುಮ್ಮನೆ ಆಗಿಬಿಟ್ಟೆ, ಮಲ್ಕೊಂಡ್ಬಿಟ್ಟಿದ್ದೆ. ಇವಾಗ ಎದ್ದು ಮತ್ತೆ ಮಧ್ಯಾಹ್ನದಕ್ಕೆ ಏನು ಮಾಡೋಣ, ಲಂಚ್ ಪ್ರಿಪೇರ್ ಮಾಡೋಣ, ಸರಿ ಸ್ವಲ್ಪ ಏನಾದರೂ ಬೇರೆ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಗೀ ರೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಗೀ ರೈಸ್ ಮಾಡ್ತೀನಿ, ಮತ್ತು ಸ್ವಲ್ಪ ಚಪಾತಿ ಮಾಡ್ಕೊತೀನಿ. ನನಗೆ ಅದ್ರ ಕರಿ ಎರಡಕ್ಕೂ ಕಾಂಬಿನೇಷನ್ ಆಗಿ ನನಗೆ ಪನ್ನೀರ್ ಇದೆ, ಅದಕ್ಕೆ ಪನ್ನೀರ್ ಕರಿನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಾನು ಮಾಡ್ತೀನಿ ಯಾವ ಥರ ಅಂತ ನಾನು ತೋರಿಸ್ಕೊಡ್ತೀನಿ. ಬೆಳಿಗ್ಗೆ ಏನಾಯಿತು, ಬೆಳಿಗ್ಗೆ ನೆನ್ನೆ ಕಡಲೆಕಾಳು ಸಾಂಬಾರು ಮಾಡ್ಕೊಂಡಿದ್ದೆ. ಬೆಳಿಗ್ಗೆ ಬಿಸಿ ಮಾಡೋಕ್ಕೆ ಅಂತ ಇಟ್ಟು ನಾನು ಸ್ವಲ್ಪ ಆಚೆ ಹೋಗಿ ಸ್ವಲ್ಪ ಸನ್ ಬಾತ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಆಚೆ ಹೋಗಿದ್ದೆ. ಬರೋ ಅಷ್ಟರಲ್ಲಿ ಸ್ವಲ್ಪ ಸೀಕೊಂಡ್ಬಿಟ್ಟಿದೆ. ಇವಾಗ ಅದನ್ನ ತಿನ್ನೋಕ್ಕಾಗೋದಿಲ್ಲ. ಏನಿಲ್ಲ, ಸ್ವಲ್ಪ ಇದಾಗಿದೆ ಅಷ್ಟೇ, ಅದಕ್ಕೆ ಸರಿ ಬೇಡ ಬಿಡು ಅಂತ ಅಂದ್ಬಿಟ್ಟು ಇವಾಗ ಇಷ್ಟನ್ನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನೋಡ್ತೀನಿ, ನಿಮ್ಗೆ ತೋರಿಸ್ಕೊಡ್ತೀನಿ ನಾನು ಎಷ್ಟು ಈಸಿಯಾಗಿ ಮಾಡ್ಕೊತೀನಿ ಫುಡ್ ಐಟಮ್ಸ್ ಎಲ್ಲ ಅಂತ ಅಂದ್ಬಿಟ್ಟು. ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇದೊಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದೆ, ನೀವು ಏನು ಮಾಡಬೇಕು ಅಂತ ಗೊತ್ತಿದೆಯಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ. ನಾನು ಫಸ್ಟ್ ಅಡುಗೆಗೆ ಏನೇನು ಬೇಕು ಅನ್ನೋದನ್ನೆಲ್ಲ ಫಸ್ಟ್ ಅರೇಂಜ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ಎರಡೂ ಕಡೆ ಬೇಗನೆ ಮಾಡ್ಕೊಂಡ್ಬಿಡ್ಬೋದು. ಟೈಮ್ ಇತ್ತು ಅಂತಂದರೆ ಓಕೆ, ನಿಧಾನಕ್ಕೆ ಮಾಡ್ಬೋದು. ಟೈಮ್ ಇಲ್ಲ ಅಂತಂದರೆ ಸ್ವಲ್ಪ ಈ ಥರ ಬೇಗ ಪ್ರಿಪ್ರೇಷನ್ ಮಾಡ್ಕೊಂಡು ಮಾಡೋದ್ರಿಂದ ಬೇಗನೂ ಅಡುಗೆ ಆಗೋಗುತ್ತೆ. ಅದಕ್ಕೋಸ್ಕರ ಏನೇನು ಬೇಕಿದ್ದೆಲ್ಲ ತೊಗೊಂಡು ಇಟ್ಕೊಂಡ್ಬಿಡ್ತೀನಿ. ನೀವು ಇದೇ ಥರ ಮಾಡ್ತೀರಾ? ಕಾಮೆಂಟ್ ಮಾಡಿ. ಸಾಕಷ್ಟು ಜನ ಇದೇ ಥರ ಮಾಡ್ತಾರೆ, ಯಾಕಂದರೆ ಅಲ್ಲಿ ಇಲ್ಲಿ ತೊಗೊಂಡೆಲ್ಲ ಮಾಡ್ಕೊಳ್ಳೋದು ತುಂಬ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಇವಾಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನೀವು ತುಪ್ಪನೂ ಕೂಡ ಹಾಕ್ಕೊಬೋದು ಫ್ರೈ ಮಾಡೋದಕ್ಕೆ, ಇಲ್ಲ ಎಣ್ಣೆನೂ ಕೂಡ ಹಾಕ್ಕೊಬೋದು. ಇವಾಗ ಸ್ವಲ್ಪ ಎಣ್ಣೆ ಮತ್ತು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈನ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇವಾಗ ನಾನು ಟೊಮೆಟೊನ ಆ್ಯಡ್ ಮಾಡ್ತಾ ಇದ್ದೀನಿ. ಈರುಳ್ಳಿ ಜಾಸ್ತಿ ಏನು ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ, ಒಂದು ಮೀಡಿಯಮ್ ಆಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿ ಒಂದು ಸ್ವಲ್ಪ ಆ್ಯಡ್ ಮಾಡಿ ಪುಡಿ ಹಾಕೋತಾ ಇದ್ದೀನಿ. ಇವಾಗ ನಾನೊಂದು ಚಿಕ್ಕ ಕುಕ್ಕರ್ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ. ಗೀ ರೈಸ್ಗೆ ಯಾವಾಗಲೂ ತುಪ್ಪನೇ ಮೇಯ್ನು. ಫಸ್ಟು ಒಂದು 6-7 ಗೋಡಂಬಿನ ಹಾಕೊತಾ ಇದ್ದೀನಿ. ನಿಮ್ಗೆ ಇಷ್ಟ ಇದ್ರೆ ಹಾಕೋಬೋದು, ಕೆಲವೊಬ್ರು ಹಾಕೊಳ್ಳಲ್ಲ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಮಿಕ್ಕಿದ್ದು ನನ್ನ ಹತ್ರ ಏನೇನು ಪಲಾವ್ ಸ್ಪೈಸಸ್ ಇದೆ ಅದನ್ನು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ, 1.5 ಟೇಬಲ್ ಸ್ಪೂನ್ ಆಗುವಷ್ಟು. ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನು ಎಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ತೊಳೆದು ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ ನಾನು 1 ಕಪ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೆ. ಅದಕ್ಕೆ 1 ಲೋಟ
ಹಾಲು ಮತ್ತು 1 ಲೋಟ ನೀರನ್ನ ಹಾಕ್ಕೊಬೇಕಾಗುತ್ತೆ. ಯಾವಾಗ್ಲೂ ಅಷ್ಟೇ ನೀವು ಒಂದು 2 ಲೋಟ ಏನಾದರೂ ರೈಸ್ ತೊಗೊಂಡ್ರೆ ಇವಾಗ 2 ಲೋಟ ನೀರು, 2 ಲೋಟ ಹಾಲನ್ನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಬೇರೆ ಏನು ಹಾಕೋ ಅವಶ್ಯಕತೆ ಇರಲ್ಲ, ಉಪ್ಪು ಹಾಕ್ಬೇಕಷ್ಟೇ. ಅದಾದಮೇಲೆ ಈ ಹಾಲು ಹಾಕಿಲ್ಲ ಅಂತಂದ್ರೂ ನಾರ್ಮಲಾಗಿ ಇವಾಗ ತೆಂಗಿನಕಾಯಿ ಹಾಲನ್ನು ಕೂಡ ಹಾಕ್ಕೊಬೋದು. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದೆಲ್ಲ ಮಾಡಿಕೊಂಡು ಸ್ವಲ್ಪ ಲೇಟ್ ಆಗುತ್ತೆ. ಸ್ವಲ್ಪ ಟೈಮ್ ಇದ್ದರೆ ಮಾಡ್ಕೊಬೋದು. ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಹಾಲನ್ನೇ ಹಾಕ್ತೀನಿ. ಹಾಲು ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಇದೇ ಥರ ಟ್ರೈ ಮಾಡಿ. ತುಂಬಾ ಬೇಗನೆ ಆಗೋಗುತ್ತೆ. ನೀವು ಹೆಂಗಿದ್ರು ಅನ್ನ ಸಾಂಬಾರು ಮಾಡ್ತೀರಲ್ವಾ, ಅದು ಅನ್ನ ಮಾಡೋ ಥರನೇ ಬೇಗ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಅದಾದಮೇಲೆ ಅಷ್ಟರಲ್ಲಿ ಈ ಕಡೆ ಟೊಮೊಟೊ ಎಲ್ಲ ಬೆಂದಿತ್ತು. ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಗೋಡಂಬಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ಏನು ನಾನು ಎಲ್ಲ ಫ್ರೈ ಮಾಡ್ಕೊಂಡಿದ್ನಲ್ವ ಅದೇ ಬಾಣಲೆ ಇಕ್ಕಿ ಸ್ವಲ್ಪ ಬೆಣ್ಣೆನ ಹಾಕ್ಕೊತಾ ಇದ್ದೀನಿ, ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ರುಬ್ಬೋದಕ್ಕೆ ಬೇಕಂದ್ರೂ ಹಾಕ್ಕೊಬೋದು, ಈ ಥರನೂ ಕೂಡ ಹಾಕ್ಕೊಬೋದು. ಯಾವ್ದು ಹಾಕ್ಕೊಂಡ್ರೂ ಯಾವ ಥರ ಹಾಕ್ಕೊಂಡ್ರೂ ಟೇಸ್ಟು ಒಂದೇ ಥರ ಬರುತ್ತೆ. ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಬೇಕಂದರೆ ಇದಕ್ಕೆ ಈರುಳ್ಳಿನೂ ಕೂಡ ಹಾಕ್ಕೊಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಅದಾದಮೇಲೆ ನಾನೇನು ಪೇಸ್ಟ್ ಮಾಡ್ಕೊಂಡಿದ್ನವಲ್ಲ ಮಸಾಲೆನ ಅದನ್ನು ಹಾಕ್ತೀನಿ. ಅದನ್ನು ಹಾಕಿ ಎಷ್ಟು ಬೇಕು ನಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಬೇಕು. ಯಾಕಂದರೆ ಕುದೀತಾ ಕುದೀತಾ ಅದು ಗಟ್ಟಿ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಒಂಚೂರು ಗಟ್ಟಿಗಿಂತ ಒಂಚೂರು ತೆಳುವಾಗಿ ಮಾಡಿಕೊಂಡ್ರೆ ಅದು ಮತ್ತೆ ಒಂದು 10 ನಿಮಿಷ ಕುದ್ರೆ ಸರಿ ಹೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಹಾಲನ್ನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸಕ್ಕರೆನ ಹಾಕ್ಕೊಬೇಕು ಮತ್ತು ಪನ್ನೀರ್ ಕ್ಯೂಬ್ಸ್ನ ನಿಮ್ಗೆ ಯಾವ ಥರ ಬೇಕು ಆ ಥರ ಕಟ್ ಮಾಡಿಕೊಂಡು ಹಾಕ್ಕೊಬೇಕು. ಈ ಟೈಮಲ್ಲಿ ನೋಡಿ ನಿಮಗೆ ಏನಾದರೂ ಮಸಾಲಗಳು ಬೇಕು ಅಂತಂದರೆ ನೀವು ಹಾಕ್ಕೊಬೋದು, ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು. ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿನ ಹಾಕಿ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಏನಕ್ಕೆ ಸಕ್ಕರೆ ಹಾಕಬೇಕು ಅಂದರೆ ಒಂಥರ ಸ್ವೀಟ್ನೆಸ್ ಇದ್ದರೆ ಈ ಒಂದು ಪನ್ನೀರ್ ಕರೀಲಿ ತುಂಬಾ ಚೆನ್ನಾಗಿರುತ್ತೆ. ಕೆಲವೊಬ್ಬರು ಹಾಕೋದಿಲ್ಲ, ಅದಕ್ಕೋಸ್ಕರ ಹಾಕೋದಿಲ್ಲ ಅಂದರೆ ಒಂದು ಸಲ ಹಾಕಿ ಟ್ರೈ ಮಾಡಿ ನೋಡಿ. ನಿಮಗೆ ಇಷ್ಟ ಆಯಿತು ಅಂತಂದರೆ ನನಗೆ ಕಾಮೆಂಟ್ ಮಾಡಿ, ಓ ಇಷ್ಟ ಆಯಿತು ಅಂತ. ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ, ಪೂರಿ ಜೊತೆಗೂ ತಿನ್ಬೋದು. ನಾನು ಪಲಾವ್ ಜೊತೆ ಮಾಡ್ಕೊಂಡಿದ್ದೆ, ಒಂದು ಸ್ವಲ್ಪ ಚಪಾತಿನೂ ಕೂಡ ಇತ್ತು, ಅದಕ್ಕೆ ಚಪಾತಿನೂ ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಚಪಾತಿಗೂ ಆಗುತ್ತೆ ಮತ್ತು ಇದಕ್ಕೂ ಆಗುತ್ತೆ ಗೀ ರೈಸ್ಗೂ ಅಂತ ಅಂದ್ಬಿಟ್ಟು ನಾನು 2 ಕಾಂಬಿನೇಷನ್ ಮಾಡಿಕೊಂಡೆ. ಒಂದು 10 ನಿಮಿಷ ಕುದಿಸಿದ್ರೆ ಮುಗೀತು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಕುದಿಸಿದ್ರೆ ಮುಗೀತು. ಮಧ್ಯದಲ್ಲಿ 1-2 ಸಲ ಕೈ ಆಡ್ಕೊಬೇಕಾಗುತ್ತೆ, ಯಾಕಂದರೆ ಸೀಕೊಂಡಿರೋ ಕೆಳಗಡೆ ಅಂಟ್ಕೊಂಡ್ಬಿಟ್ರೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಚಪಾತಿನ ನಮ್ಮಮ್ಮ ಲಟ್ಟಿಸ್ಕೊಟ್ರು. 2 ಕಡೆ ಚೆನ್ನಾಗಿ ಸ್ವಲ್ಪ ತುಪ್ಪನ ಹಾಕಿ ಬೇಯಿಸ್ಕೊಂಡು ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ನಾವು ಆಚೆ ಕಡೆ ರೆಸ್ಟೋರೆಂಟಲ್ಲಿ ತೊಗೊತೀವಲ್ವ ಕರಿ ಎಲ್ಲ, ಅದೇ ಥರ ಇರುತ್ತೆ. ಮನೇಲೇ ಮಾಡ್ಕೊಬೋದು, ತುಂಬಾ ಈಸಿಯಾಗಿ ಮಾಡ್ಕೊಬೋದು, ಜಾಸ್ತಿ ಟೈಮೆಲ್ಲ ಹಿಡಿಯಲ್ಲ. ಈ ವೆಜಿಟೇಬಲ್ ಕುರ್ಮ ಎಲ್ಲ ಅಂದರೆ ವೆಜಿಟೇಬಲ್ಸ್ನೆಲ್ಲ ಬೇಯಿಸ್ಕೊಬೇಕು ಮಾಡಬೇಕು ಅಂತ ಇರುತ್ತೆ. ಬಟ್ ಇದು ಆ ಥರ ಇರಲ್ಲ, ತುಂಬಾ ಕ್ವಿಕ್ಕಾಗಿ ಆಗೋಗುತ್ತೆ. ಒಂದು ಸಲ ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿ ಹೇಳಿ. ಮತ್ತು ನನ್ನ ಫೇವ್ರೆಟ್ ಪಾರ್ಟ್ ಡೈಲಿ ಒನ್ಸ್ ಆದರೂ ನನಗೆ ಆರೆಂಜ್ ಜ್ಯೂಸ್ ಕುಡ್ದಿಲ್ಲ ಅಂದರೆ ನಿಜ ಸಮಾಧಾನ ಆಗೋದಿಲ್ಲ. ಯಾಕೆ ಅಂದರೆ ನನಗೆ ಸ್ವಲ್ಪ ಶುಗರ್ ಲೆವೆಲ್ ಸ್ವಲ್ಪ ಕಡಿಮೆ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಎನರ್ಜಿ ಬರಲಿ ಅಂದ್ಬಿಟ್ಟು ನಾನು ಯಾವಾಗಲೂ ತೊಗೊತೀನಿ. ಬೆಸ್ಟು ಡ್ರಿಂಕ್ ಅಂದರೆ ಆರೆಂಜ್ ಜ್ಯೂಸು. ನೀವು ಕೂಡ ಕಂಪಲ್ಸರಿ ತೊಗೊಳ್ಳಿ. ಅದಾದಮೇಲೆ ಈವ್ನಿಂಗ್ ಸ್ವಲ್ಪ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು, ಅದಕ್ಕೇ ಕಾಫಿನ ಮಾಡಿಕೊಂಡು ಕುಡಿದೆ. ರೆಗ್ಯುಲರಾಗಿ ಕುಡಿಯೋಲ್ಲ, ಯಾವಾಗಾದರೂ ಒಂದು ಸಲ ಕುಡಿತಾ ಇರ್ತೀನಿ. ಮತ್ತು ಈ ಒಂದು ಪುಟ್ಟ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.